ನಮಸ್ಕಾರ. ಗ್ರಾಹಕರ ಆಪ್ತ ಸಲಹೆ ಮತ್ತು ನಿರ್ವಹಣೆ ಕುರಿತ ಈ ತರಬೇತಿಗೆ ಸ್ವಾಗತ. ಈ ತರಬೇತಿಯ ಕೊನೆಯಲ್ಲಿ ಗ್ರಾಹಕರ ಉಗುರುಗಳನ್ನು ಗಮನಿಸಿ ಫ್ರೀ ಟ್ರೀಟ್ಮೆಂಟ್ ಪ್ರೊಸೀಜರ್ ಮಾಡಿಸಿಕೊಳ್ಳಬೇಕೆ ಎಂದು ನಿರ್ಧಾರ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ. ಫ್ರೀ ಟ್ರೀಟ್ಮೆಂಟ್ ಪ್ರೊಸೀಜರ್ನಲ್ಲಿ ನೀವು ಮೊದಲು ಗ್ರಾಹಕರ ಉಗುರುಗಳನ್ನು ಗಮನಿಸಬೇಕು. ನಂತರ ನೀವು ಫ್ರೀ ಟ್ರೀಟ್ಮೆಂಟ್ ಮಾಡಬೇಕೆ ಎಂದು ನಿರ್ಧಾರ ಮಾಡಬೇಕು. ಗ್ರಾಹಕರ ಉಗುರಿನಲ್ಲಿ ಏನನ್ನ ಗಮನಿಸಬೇಕು ಎಂದು ನೋಡೋಣ. ಫ್ರೀ ಟ್ರೀಟ್ಮೆಂಟ್ ಪ್ರೊಸೀಜರ್ ವೇಳೆ ನೀವು ಗಮನಿಸುತ್ತೀರಿ ಮತ್ತು ಗ್ರಾಹಕರ ರೆಕಾರ್ಡ್ ಕಾರ್ಡ್ನಲ್ಲಿ ದಾಖಲಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ಉಗುರು ಆರೋಗ್ಯಕರವಾಗಿದೆಯೇ ಅಥವಾ ಅನಾರೋಗ್ಯಕರವಾಗಿದೆಯೇ ಎಂದು ನೀವು ಗಮನಿಸಬೇಕು. ಉಗುರಿನ ರೋಗಗಳು ಅಥವಾ ಸೋಂಕುಗಳ ಬಗ್ಗೆ ಖಚಿತಪಡಿಸಿಕೊಳ್ಳಲು ಮೊದಲು ನೀವು ಉಗುರಿನ ಪ್ರಾಥಮಿಕ ರಚನೆಯನ್ನ ತಿಳಿದುಕೊಳ್ಳಬೇಕು. ಯಾಕಂದ್ರೆ ಕಾಸ್ಮೆಟಾಲಜಿಸ್ಟ್ಗಳು ಉಗುರಿನ ರೋಗಗಳು ಮತ್ತು ಸಮಸ್ಯೆಗಳ ಬಗ್ಗೆ ಸಮಗ್ರ ತಿಳುವಳಿಕೆಯನ್ನ ಹೊಂದಿರಬೇಕು. ಇದರಿಂದ ಸಲೂನ್ನಲ್ಲಿ ಚಿಕಿತ್ಸೆ ನೀಡಲಾಗದ ಸ್ಥಿತಿಗಳನ್ನ ಅವರು ಗುರುತಿಸಬಹುದು. ತಮ್ಮನ್ನ ಮತ್ತು ಇತರ ಗ್ರಾಹಕರನ್ನ ರಕ್ಷಿಸಿಕೊಳ್ಳಲು ಸೋಂಕುಕಾರಕ ಸ್ಥಿತಿಗಳನ್ನು ಗುರುತಿಸಬಹುದು ಮತ್ತು ಗಂಭೀರ ಆರೋಗ್ಯ ಕಳವಳಗಳ ಸಂಕೇತ ನೀಡಬಹುದಾದ ಸ್ಥಿತಿಗಳನ್ನು ಗುರುತಿಸಿ ಮತ್ತು ವೈದ್ಯರ ಸಲಹೆ ಪಡೆಯಲು ಗ್ರಾಹಕರಿಗೆ ಸೂಚನೆಯನ್ನು ನೀಡಬೇಕು. ಉಗುರಿನ ಯಾವ ಭಾಗವು ಬೆಳವಣಿಗೆ, ರಕ್ಷಣೆ, ಉಗುರಿನ ಆಕಾರ ಮತ್ತು ಗಾತ್ರಕ್ಕೆ ಜವಾಬ್ದಾರನಾಗಿದೆ ಎಂದು ನೀವು ತಿಳಿದಿರಬೇಕು. ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರ್ ಪ್ರಕ್ರಿಯೆಯಲ್ಲಿ ಉಗುರಿಗೆ ಹಾನಿಯಾಗುವುದನ್ನು ತಡೆಯಲು ಈ ಜ್ಞಾನವು ನಿಮಗೆ ಅನುವು ಮಾಡುತ್ತದೆ. ಮೆನಿಕ್ಯೂರ್ ಅಥವಾ ಪೆಡಿಕ್ಯೂರ್ ಮಾಡುವಾಗ ನೀವು ಮುಖ್ಯವಾಗಿ ಉಗುರಿನ ಮೇಲೆ ಕೆಲಸ ಮಾಡುತ್ತೀರಿ. ಉಗುರಿನ ತಾಂತ್ರಿಕ ಹೆಸರು ಆನಿಕ್ಸ್. ಕೈ ಬೆರಳುಗಳು, ಕಾಲ್ಬೆರಳುಗಳ ತುದಿ ಮತ್ತು ಉಗುರಿನ ಅಡಿಭಾಗವನ್ನು ರಕ್ಷಿಸುವ ಪಾರದರ್ಶಕ ಪದರವೇ ಉಗುರಾಗಿದೆ. ಇದು ಚರ್ಮಕ್ಕೆ ಅಂಟಿಕೊಂಡಿರುತ್ತದೆ. ಸಾಮಾನ್ಯ ಆರೋಗ್ಯಕರ ಉಗುರು ಗಟ್ಟಿಯಾಗಿ ಆದರೆ ಫ್ಲೆಕ್ಸಿಬಲ್ ಆಗಿ ಕಾಣಿಸುತ್ತದೆ. ಆರೋಗ್ಯಕರ ಉಗುರು ಹೊಳೆಯುತ್ತದೆ, ಮೃದುವಾಗಿರುತ್ತದೆ. ಯಾವುದೇ ಗಂಟುಗಳು, ಹೊಂಡಗಳು ಅಥವಾ ಒಡಕು ಇಲ್ಲದ ಸಮತಟ್ಟಾದ ಮೇಲ್ಮೈಯಾಗಿರುತ್ತದೆ. ಇದು ಬಿಳಿಯಾಗಿ ಮತ್ತು ಉಗುರಿನ ಅಡಿಭಾಗದಲ್ಲಿ ತಿಳಿ ಗುಲಾಬಿ ಬಣ್ಣದೊಂದಿಗೆ ಅರೆ ಪಾರದರ್ಶಕವಾಗಿ ಕಾಣಿಸುತ್ತದೆ. ಉಗುರಿನ ರಚನೆಯನ್ನ ನಾವೀಗ ನೋಡೋಣ. ಉಗುರಿನ ಮೇಲ್ನೋಟಕ್ಕೆ ಕಾಣುವ ಭಾಗವು ಉಗುರಿನ ಪ್ಲೇಟ್. ತೆರೆದ ಅಂಚು ಉಗುರು ಪ್ಲೇಟ್ನ ಒಂದು ತುದಿಯಾಗಿದ್ದು ಇದು ಕೈಬೆರಳು ಅಥವಾ ಕಾಲ್ಬೆರಳಿನ ತುದಿಯವರೆಗೆ ಇರುತ್ತದೆ. ಉಗುರಿನ ತಿರುವುಗಳು ಉಗುರಿನ ಎರಡೂ ಕಡೆಗೆ ಒಡಕು ಅಥವಾ ಟ್ರ್ಯಾಕ್ಗಳಾಗಿರುತ್ತವೆ ಮತ್ತು ಬೆಳೆದ ಹಾಗೆ ಉಗುರು ಕೂಡ ಸಾಗುತ್ತದೆ. ಕ್ಯೂಟಿಕಲ್ ಅಥವಾ ಎಪೋನಿಚಿಯಂ ಎಂಬುದು ಉಗುರಿನ ಬುಡದಲ್ಲಿ ಚರ್ಮದ ಮೇಲ್ಭಾಗವಾಗಿದೆ. ಉಗುರಿನ ಪ್ಲೇಟ್ನ ಮೇಲೆ ಬದಿಗಳಲ್ಲಿ ಚರ್ಮದ ಮೇಲೆ ಪೆರಿಯೋನಿಷಿಯಂ ಇರುತ್ತದೆ. ಉಗುರಿನ ಪ್ಲೇಟ್ ಮತ್ತು ಬೆರಳ ತುದಿಯ ಮಧ್ಯದ ಪ್ರದೇಶವು ಹೈಪೋನಿಷಿಯಂ ಆಗಿರುತ್ತದೆ. ಉಗುರಿಗೆ ರಕ್ಷಣೆಯನ್ನ ಉಗುರಿನ ಗೋಡೆ ಒದಗಿಸುತ್ತದೆ. ಉಗುರಿನ ಅಡಿಭಾಗವು ಚರ್ಮದ ಭಾಗವಾಗಿದ್ದು ಇದರ ಮೇಲೆ ಉಗುರಿನ ಪ್ಲೇಟ್ ಇರುತ್ತದೆ. ಮ್ಯಾಟ್ರಿಕ್ಸ್ನಲ್ಲಿ ಹೊಸ ಕೋಶಗಳು ರೂಪುಗೊಳ್ಳುತ್ತವೆ ಮತ್ತು ಅವು ಮುಂದೆ ಸಾಗುತ್ತಾ ಉಗುರಿನ ಅಡಿಭಾಗವನ್ನ ಗಟ್ಟಿಗೊಳಿಸುತ್ತವೆ. ತೆರೆದ ತುದಿಯ ಕಡೆಗೆ ಬರುವವರೆಗೂ ಅದು ಮುಂದುವರಿಯುತ್ತಿರುತ್ತದೆ. ಉಗುರಿನ ಬುಡದ ಭಾಗದಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಕಾಣಿಸುವುದು ಲುನಾಲ. ಈಗ ನಿಮಗೆ ಉಗುರಿನ ಮೂಲ ಸಂರಚನೆ ತಿಳಿಯಿತು. ಈಗ ಉಗುರಿನ ರೋಗಗಳು ಮತ್ತು ಅಸ್ವಸ್ಥತೆಗಳ ಬಗ್ಗೆ ತಿಳಿಯೋಣ. ಉಗುರಿನ ರೋಗಗಳು ಅಥವಾ ಓನಿಚೋಸಿಸ್ ಎಂಬುದು ಉಗುರಿನ ರೋಗ ಅಥವಾ ಅಸಹಜತೆಯಾಗಿದೆ. ಉಗುರಿನ ರೋಗಗಳನ್ನು ವಿಶಾಲವಾಗಿ ವರ್ಗೀಕರಿಸಲಾಗಿದೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಚಿಹ್ನೆ ಮತ್ತು ಗುಣಲಕ್ಷಣಗಳು ಇವೆ. ಇವು ಇತರ ವೈದ್ಯಕೀಯ ಸ್ಥಿತಿಗಳಿಗೂ ಸಂಬಂಧಿಸಿರಬಹುದು. ಈಗ ನಾವು ಕೆಲವು ಉಗುರಿನ ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಓನಿಶಿಯಾ ಎಂಬುದು ಉಗುರಿನ ಮ್ಯಾಟ್ರಿಕ್ ಉರಿಯೂತವಾಗಿದ್ದು ಇದರಿಂದಾಗಿ ನೈಸರ್ಗಿಕ ಉಗುರಿನ ಪ್ಲೇಟ್ ಬಿದ್ದು ಹೋಗುತ್ತದೆ. ಓನಿಚೋಸಿಪ್ಟೋಸಿಸ್ ಎಂಬುದು ಒಳಭಾಗದಲ್ಲಿ ಬೆಳೆಯುವ ಉಗುರಿನ ಸಮಸ್ಯೆಯಾಗಿದ್ದು ಉಗುರಿನ ಸುತ್ತಲೂ ಜೀವಂತ ಅಂಗಾಂಶದೊಳಕ್ಕೆ ಉಗುರು ಬೆಳೆಯುತ್ತದೆ. ಓನಿಚೋಲಿಸಿಸ್ ಎಂಬುದು ಉಗುರಿನ ಪ್ಲೇಟ್ ಅನ್ನ ಉಗುರಿನ ಬೆಡ್ನಿಂದ
ಉದುರಿ ಹೋಗದೆ ಎತ್ತುತ್ತದೆ. ಇದು ಸಾಮಾನ್ಯವಾಗಿ ಅಪಘಾತದಿಂದಾಗಿ ಉಂಟಾಗುತ್ತದೆ. ವನನಿಚೋಮಾಡಿಸಿಸ್ ಎಂಬುದು ಉಗುರಿನ ಬೆಡ್ನಿಂದ ಉಗುರಿನ ಪ್ಲೇಟ್ ಪ್ರತ್ಯೇಕಗೊಂಡು ಬೀಳುವುದಾಗಿದೆ. ಪಾರೋನಿಶಿಯಾ ಎಂಬುದು ಉಗುರಿನ ಸುತ್ತ ಇರುವ ಅಂಗಾಂಶಗಳ ಬ್ಯಾಕ್ಟೀರಿಯಾ ಉರಿಯೂತವಾಗಿದೆ. ಕೆಂಪಾಗುವುದು, ಕೀವು ಮತ್ತು ಊತ ಸಾಮಾನ್ಯವಾಗಿ ಚರ್ಮದ ಒಳಭಾಗದಲ್ಲಿ ಕಾಣಿಸುತ್ತದೆ. ಒನಿಚೋಮೈಕೋಸಿಸ್ ಎಂಬುದು ನೈಸರ್ಗಿಕ ಉಗುರಿನ ಪ್ಲೇಟ್ನ ಶಿಲೀಂಧ್ರ ಸೋಂಕಾಗಿದೆ. ಟಿನಿಯಾ ಪೆಡಿಸ್ ಎಂಬುದು ಪಾದದ ಶಿಲೀಂಧ್ರ ಸೋಂಕುಗಳಾಗಿವೆ. ಕಾಸ್ಮೆಟಾಲಜಿಸ್ಟ್ ಆಗಿ ನೀವು ಎಂದಿಗೂ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರ ಸೋಂಕುಗಳನ್ನು ಹೊಂದಿರುವ ಗ್ರಾಹಕರಿಗೆ ಉಗುರಿನ ಸೇವೆಗಳನ್ನು ನೀಡಬಾರದು. ಜಜ್ಜಿದ ಉಗುರುಗಳು, ಚಕ್ಕಿ ಇಳುವ ಉಗುರುಗಳು, ಬ್ಯೂಸ್ ಲೈನ್ಸ್, ಹ್ಯಾಂಗ್ ನೇಲ್, ಲ್ಯೂಕ್ವಿನೇಷಿಯಾ ಚುಕ್ಕೆಗಳು, ಓನಿಕೋಎಕ್ಸಿಸ್, ಉಗುರಿನ ಟೆರಿಜಿಯಂ, ರಿಡ್ಜ್ಗಳು, ಪಿನ್ಸರ್ ಉಗುರು, ಬಣ್ಣಗೆಟ್ಟ ಉಗುರುಗಳು ಮತ್ತು ಓನಿಕೋಫಗಿ ಇತ್ಯಾದಿ ಉಗುರು ಅಸ್ವಸ್ಥತೆಗಳ ಬಗ್ಗೆ ಗ್ರಾಹಕರ ಉಗುರುಗಳನ್ನು ಗಮನಿಸುವಾಗ ನೋಡಬೇಕು. ನೀವು ಗಮನಿಸಿದ ನಂತರ ಗ್ರಾಹಕರಿಗೆ ಯಾವುದೇ ಉಗುರಿನ ರೋಗ, ಸೋಂಕುಗಳು ಅಥವಾ ಅಸ್ವಸ್ಥತೆಗಳು ಇವೆಯೇ ಎಂದು ಗ್ರಾಹಕರ ಬಳಿ ಹಂಚಿಕೊಳ್ಳಿ. ಆಗ ಚಿಕಿತ್ಸೆ ಪಡೆಯುವುದಕ್ಕೆ ಗ್ರಾಹಕರು ಮನಸ್ಸು ಮಾಡಬಹುದು. ಗ್ರಾಹಕರ ಆಪ್ತ ಸಮಾಲೋಚನೆ ಮತ್ತು ನಿರ್ವಹಣೆ ತರಬೇತಿಯ ಅಂತ್ಯಕ್ಕೆ ಬಂದಿದ್ದೇವೆ. ಈಗ ನೀವು ಗ್ರಾಹಕರ ಉಗುರುಗಳನ್ನು ಗಮನಿಸಲು ಮತ್ತು ಗ್ರಾಹಕರು ಫ್ರೀ ಟ್ರೀಟ್ಮೆಂಟ್ ಪ್ರೊಸೀಜರ್ ಅನ್ನು ಮಾಡಿಸಬೇಕೆ ಎಂದು ನಿರ್ಧರಿಸಲು ಸಾಧ್ಯವಾಗುತ್ತದೆ.